ತಮ್ಮ ಹೆಸರು ಹೇಳಿ ಸರ್. ಸರ್ ಪ್ರಜ್ವಲ್ ಅಂತ. ಊರಿದು ಮಲೆಗೌಡನ ಕೊಪ್ಪಲು. ಪಾಂಡುಪುರ ತಾಲೂಕಲ್ಲ? ಇಲ್ಲ ಇಲ್ವಾಲ. ಇಲ್ವಾಲಕ್ಕೆ ಬರ್ತದೆ ಇದು? ಬರುತ್ತೆ. ಅಂದರೆ ನಿಯರ್ KRS ಹತ್ರ. ಎಷ್ಟು ತಿಂಗಳಾಯ್ತು ಸರ್ ನಮ್ಮದು ಏಲಕ್ಕಿ? ನಮ್ಮಲ್ಲಿ ಕೇರಳದಿಂದ ಬಾಳೆ ಗಿಡ ತೊಗೊಂಡಿದ್ರಿ ಬೇರೆ ಆರ್ಗ್ಯಾನಿಕಲ್ಲಿ. 6 ತಿಂಗಳು. 6 ತಿಂಗಳಿಗೆ ಎಷ್ಟು ಸೈಜ್ ಇದೆ, ಎಷ್ಟು ಎಲೆ ಇದೆ ಒಂಚೂರು ನೋಡೋಣ. ಇಲ್ಲಿ ರೈತರಿಗೆ ನಾವು ಮುಖ್ಯವಾಗಿ ದಿಂಡು ಬೇಡ ಅಂತ ಹೇಳ್ತೀನಿ. ಈಗ ನಿಮಗೆ ಅರ್ಥ ಆಯ್ತಾ ಇದೆ ನೋಡಿ. ಇವರು ಮಣ್ಣನ್ನು ತಳ್ಳೋರು ಇವರು. ಇಲ್ಲಿ ನೋಡಿ, ಈ ಕಡೆ ಗೊಬ್ಬರ ಹಾಕಿ ಇದು ಗೆಡ್ಡೆ ಮೇಲೆ ಬಂದಿದೆ. ಆ ಮಣ್ಣನ್ನು ಮೇಲೆ ಬರುತ್ತೆ ಅಂತ ಹೇಳ್ತೀನಲ್ಲ, ಆ ಥರ ಮೇಲೆ ಬಂದಿದೆ ಅನ್ಸೋದು ನಿಮಗೆ? ಹೌದೌದು ಬಂದಿದೆ. ಇದು ಮಣ್ಣು ತಳ್ಳಿದಾಗ ನಮಗೆ ಅದು ಗೆಡ್ಡೆ ಅದ್ರ ಮೇಲೆ ಬರುತ್ತೆ. ಇದು ಈ ಥರ ಬಂದಿದೆ. ಅದೇ ಈ ಪಕ್ಕದಲ್ಲಿ ನೀವು ಗೆಡ್ಡೆ ಮಣ್ಣು ತಳ್ಳಿಲ್ಲ, ಇದು ಜಾಸ್ತಿ ತಳ್ಳಿಲ್ಲ. ಇಲ್ಲಿ ಒಂದೇ ತಾವು ಜಾಗ ಇದು. ಅದು ಆ ಕಡೆ ತಳ್ಳವ್ರೆ, ಇದೊಂದು ಒಳಗಡೆನೆ ಐತೆ, ಬಟ್ ಕೆಳಗಡೆನೆ ಐತೆ. ಮಣ್ಣು ತಳ್ಳಿದ್ರೆ ಬಾಳೆ ಗಿಡದ ಮೇಲ್ ಬರ್ತವೆ ಅಂತ ಹೇಳ್ತೀವಿ. ಅದು ರೈತರು ಶೀತ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಮಾಡ್ತಾರೆ. ಸರ್ ಇನ್ಮೇಲೆ ಡ್ರಿಪ್ ವೈರು ಇಲ್ಲಿಗೆ ಬಂದ್ಬಿಡ್ಲಿ, ಎತ್ ಕಡೆ ಇದೆ ಇಲ್ವಾ ಸರ್? ಸೆಂಟ್ರಿಗೆ ಬರಲಿ. ಅಲ್ಲಿ ತಗೊಳ್ಳಿ ಸರ್. ಅಲ್ಲಿ ಈ ಥರ ಸೆಂಟ್ರ್ ಮಾಡಿಬಿಟ್ಟು ಪ್ರತಿಯೊಂದು ಆ ಕಡೆ ಸೆಂಟ್ರಲ್ಲಿ. ಇಲ್ಲಿ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯಿತು ಸರ್? ಗೊಬ್ಬರ ಕೊಟ್ಟು 15 ದಿವಸ ಆಯಿತು. ಇದೊಂದು 2 ದಿನ ನೀರು ನೀಲಿ ಇಲ್ಲಿ. ಸರಿ. ಏಕೆಂದರೆ ನೀರು ಗೊಬ್ಬರ ಕರಗಲಿ. ಅದು ಕರಗ ಆದಮೇಲೆ ನೀರನ್ನು ಇಲ್ಲಿ ಬಿಟ್ಬಿಡಿ. ಗೊಬ್ಬರ ಕೊಡಾಗ ಇನ್ಮೇಲೆ ಇಲ್ಲೊಂದು ಗೆರೆ ಹಿಂಗೆ ಎಳೀರಿ. ಅಲ್ಲಲ್ಲಿ ನಿಮ್ಮ ಕಾಲು ಹೊತ್ತಿಲ್ಲ ಒಂದು ಗೆರೆ ಹಿಂಗೆ ಎಳ್ಕೊಳ್ಳಿ. ಅಲ್ಗಲ್ಲ ಸರ್, ಇಲ್ಲಿ ನಿಮ್ಮ ಎಡಗಾಲ ಹತ್ರ ಹಿಂಗೆ ಒಂದು ಗೆರೆ ಹಿಂಗೆ ಎಳೀರಿ. ಕಡಿ ತಗೊಳ್ಳಿ. ಎಳೀರಂಗೆ ಎಳೀರಂಗೆ. ಹಂಗೆ ಉದ್ದಕ್ಕೆ ಎಳೀರಿ ಇನ್ನೊಂಚೂರು. ಅದೇ ಥರ ಇಲ್ಲಿ ಅದೇ ಥರ ಉದ್ದಕ್ಕೆ ಕೆರ್ಕೊಂಡು ಹೋಗೋದು. ಈ ಕಡೆ ಎಲ್ಲೋ ಮಾಡಿ. ಇಲ್ಲಿ ಈ ಸೈಡು, ಈ ಎಲೆ ಪಗ ಮಧ್ಯದಲ್ಲಿ. ಅಲ್ಲಿ ಇನ್ನೊಂಚೂರು ಬಲಕ್ಕೆ ಬರಲಿ. ಹಂಗೆ ಅದು ಹಂಗೆ ನೋಡಿ. ಈ ಗೆರೆ ಅಷ್ಟಕ್ಕೂ ಗೊಬ್ಬರನ ಅಲ್ಲಿ ಕೊಡ್ಬೇಕು. ಇನ್ಮೇಲೆ ಇಲ್ಲೂ ಕೊಟ್ರೆ ಮರಿ, ಇಲ್ಲಿ ಕೊಟ್ಟಿದ್ರಲ್ಲ ಇದು, ಇವು ಮರಿ ತಿನ್ಕೋತಾವೆ. ಇದು ಈ ಗೊಬ್ಬರ ಇಲ್ಲಿಗೆ ಬಂದು ಬಿದ್ದುಬಿಟ್ರೆ ಇಲ್ಲಿ ಬೇರೊಂದು ತುದಿ ಇಲ್ಲವೇ. ನೀವು ಡ್ರಿಪ್ ವೈರ ಇಲ್ಲೂ ಮಡಗ್ತೀವಿ ಅನ್ಕೊಳ್ಳಿ. ಕೊಡಿ ಇದು ಡ್ರಿಪ್ ವೈರ್ ನೋಡಿ. ಡ್ರಿಪ್ ವೈರ್ನ ಇಲ್ಲಿ ಹಿಂಗೆ ಸೆಂಟ್ರಿಗೆ ಮಡಗ್ತೀವ. ಇಲ್ಲಿ ಗೊಬ್ಬರ ಕೊಟ್ಟಿರ್ತೀವ, ಇಲ್ಲಿ ಈ ಲೈನಲ್ವೇ, ಈ ಲೈನಲ್ಲೂ ಗೊಬ್ಬರ ಕೊಟ್ಟಿರ್ತೀವಿ. ನೀರು ಇಲ್ಲಿ ಬಂದರೆ 2 ಕಡೆಗೂ ಆಗುತ್ತೆ. ಆಗ ಇವು ಏನು ಮಾಡ್ತಾವೆ, ಎಳ್ಕತ್ತೆ ನೋಡಿ. ಇದು ಇದೆಯಲ್ಲ, ಇದು ಪಟ್ಟೆ. ಈಗೇನು ಅನ್ನಿಸ್ತದೆ ಇದು ನಿಮಗೆ? ಇದು ಐಡಿಯಾ ಇರಲ್ಲ. ಇದು ನಾನು ಪ್ರೌಢ ವ್ಯವಸ್ಥೆಗೆ ಬಂದಿದ್ದೀನಿ. ಪೊಟ್ಯಾಶು ಉಪ್ಪು ಕೊಡಿ ಅಂತ. ಪೊಟ್ಯಾಶು ಇದು 100 ಗ್ರಾಮ್ ಕೇಳ್ತದೆ, ಉಪ್ಪು 50 ಗ್ರಾಮ್ ಕೇಳ್ತದೆ. ಸೊ ಇದನ್ನು ಇಲ್ಲಿ ಕೊಟ್ಟಿದ್ರಿ ಈಗ ಆಲ್ರೆಡಿ. ಅದೇ ಈಗ ಕೊಟ್ಟಿದ್ರಿ. ಈಗ ಇದನ್ನ ಎಳ್ಕೊಬೇಕದು. ಇದು ಸಿಗ್ನಿಲ್ಲ ಅಂದಾಗ ಇದು ತನ್ನ ಎಲೆಯಲ್ಲಿ ಎಳ್ಕತ್ತದೆ. ಬೇರೆ ಸಿಗ್ದೇ ಇದ್ದಾಗ ತನ್ನ ಎಲೆಯಲ್ಲಿ ಕೆಳಗಡೆ ಎಲೆಯಲ್ಲಿ ಎಳ್ಕತ್ತದೆ. ಇದೀಗ ಗರ್ಭ ಕಟ್ತೈತೆ ಇದು. ಸೊ ಹಂಗಾಗಿ ಈ ಸಿಂಟಮ್ಸ್ ಅಲ್ಲಿ ತೋರಿಸ್ತಾ ಇರೋದು. ನೆಕ್ಸ್ಟಿಂದ ಅದೊಂದು ಮಾಡ್ಕೊಳ್ಳಿ. ಆಮೇಲೆ ಮರಿ ಕುಡ್ಲನ್ನ ಇಟ್ಕೊಂಡಿದ್ದೀರಾ? ಕುಡ್ಲು ಅಥವಾ ಚಾಕು ಇಲ್ಲ ಸರ್, ತಂದಿಲ್ಲ. ಮರಿ ಕುಯ್ಯ ತೋರಿಸ್ಕೊಟ್ರೆ ಆಮೇಲೆ ನೋಡಿ. ಇದು ಈ ಥರ ನೋಡಿ. ಈ ಗೆಡ್ಡೆ ದಪ್ಪ ಹೊಡೆದ್ರೆ, ಈ ಥರ ಗೆಡ್ಡೆ ಹೊಡೆದ್ರೆ ಗಿಡ ದಪ್ಪ ಆಯ್ತದೆ ಅಂತ. ಈ ಕೊಡ್ಲಿಲಿ ಸೌದೆ ಹೊಡೆಯಕ್ಕೆ ಹೊಡಿತೀವಲ್ಲ, ಆ ಥರ ಆದರೆ ಅದು ಡಿಸಿಸ್ಟು ಅಂತ. ಆಮೇಲೆ ನೀರನ್ನ ಯಾವಾಗಲೂ ಈ ಥರ ಬಿಟ್ರೆ ನೀರು ಬಿದ್ದು 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 ಇಲ್ಲಿಗೆ ಬೇರ್ಕೊಳ್ತಾ ಇರ್ತವೆ. ಆಗ ಇದಕ್ಕೆ ರೋಗ ಬರೋಕ್ಕೆ ಶುರು ಮಾಡ್ಬಿಡ್ತದೆ. ಇದು ಗೆಡ್ಡೆ ಈ ಥರ ಇರ್ತದೆ, ನೀರು ನಿಂತ್ಬಿಡ್ತದೆ. ಅದಕ್ಕೆ ನಾವು ನೀರನ್ನ ದೂರ ಕೊಡಿ ಅಂತ ಹೇಳೋದು. ಈಗ ಈಗ ಹತ್ತಿರ ಇರೋದ್ರಿಂದ ಮಧ್ಯೆ ಸೆಂಟ್ರ್ ಕೊಟ್ಬಿಟ್ರೆ ಆರಾಮಾಗಿ ಬರ್ತದೆ ಸರ್ ಅದು. ಆಯ್ತಾ ನೋಡಿ. ಇದು ಪ್ಲೈನ್ ನೀರು ಮಣ್ಣು ಕೊಡ್ಸಿಲ್ಲ, ಇದಕ್ಕೆ ದಿಂಡೆ ಕಟ್ಟಿಲ್ಲ ಅಲ್ವಾ ಸರ್? ಇದು ಮೊದಲನೇವನು ಅವತ್ತು ಬಂದಿದ್ನಲ್ಲ, ಅವ್ನು ಬೆಳೆಯೋಕ್ಕೆ ಬರಲಿಲ್ಲ. ನೀಟಾಗಿ ಹೇಳ್ದವ್ರು ಇದೆಲ್ಲ ಇಲ್ಲವೆಲ್ಲ ಇರ್ತಾರೆ ನೋಡಿ. ಇದು ಮಣ್ಣು ಕಟ್ಟಿಲ್ಲ, ಇದು ಸಾಕು. ಇಷ್ಟೇ ಸಾಕು. ಇನ್ನು ಯಾವುದೇ ಕಾರಣಕ್ಕೂ ನೀವು ಮಣ್ಣು ಕಟ್ಸೋದು ಅದು ಇದು ಮಾಡೋಕ್ಕೆ ಅವಶ್ಯಕತೆ ಏನಿರಲ್ಲ. ನೋಡಿ ಎಷ್ಟು ನೀಟಾಗಿದೆ ಇದು. ಮಣ್ಣು ಕಡಿಸ್ತಾನೆ ಇರೋದಕ್ಕೆ ಎಷ್ಟು ಗಿಡಗಳು ಮೇಲೆ ಬಂದಿಲ್ಲ. ಬಟ್ ಅಲ್ಲಿ ಮೇಲೆ ಬಂದಿರೋದು ಗೊತ್ತಾಯ್ತಾ ಇದಲ್ವಾ? ನೋಡಿ, ಇದು ಹಳದಲ್ಲೇ ಇದೆ. ಸರ್ ಇದೆಲ್ಲ ಟ್ರೆಂಚ್ ಹೊಡೆದಿದ್ರು. ಲಾಸ್ಟ್ ಟ್ರೆಂಚ್ ಹೊಡೆದಿರಲಿಲ್ಲ. ಇಲ್ಲ, ಅದು ಪೂರ್ತಿ ಹೊಡೆದೇ ಇಲ್ವಲ್ಲ. ಮಣ್ಣು ಸಪೋರ್ಟ್ ಮಾಡಿದ್ರೆ ಮೇಲೆ ಬರ್ತದೆ ನೋಡಿ. ಮಧ್ಯದಲ್ಲಿ ಈ ತರ ಆಗ್ತಾ ಇತ್ತು. ಅದು ನೋಡಿದೆ ಬನ್ನಿ. ಇದು ನೋಡಿ, ಇದು ಮೇಲೆ ಬಂದಿದೆ ನೋಡಿ. ಮಣ್ಣು ತಳ್ಳಿದ್ರೆ ಮೇಲೆ ಬಂದದೆ. ಮಣ್ಣನ್ನ ತಳ್ಳೋದು ಬೇಡ ಅಂತ ಹೇಳಿ ನೋಡಿ. ಈ ಹಳ್ಳಿ ಇದಕ್ಕೆ ಏನಂದ್ರೆ ನೀರನ್ನ ಇಲ್ಲಿ ಕೊಡಿ ಸರ್. ನೀರು ಇಲ್ಲಿ ಕೊಡ್ಬೇಕು. ಇಲ್ಲಿಗೆ ಇಲ್ಲಿ ನೀರು ಕೊಟ್ಟರೆ ತುದಿ ಎಲೆ ಕೆಳಗಡೆ ಎಲೆ ಯಾವಾಗ ಒಣಗಕ್ಕೆ ಶುರು ಆಯ್ತವೆ, ಬೇರಿಂದ 2.5-3 ಅಡಿ ದೂರದಲ್ಲಿ ನೀರಿಲ್ಲ ಅಂತ. ಸುಳಿ ಎಲೆ ಶುರುವಾಯ್ತು ಅಂತಂದರೆ ಅದು ಬೊಡ್ಡಲ್ಲಿ ನೀರು ಜಾಸ್ತಿ ಆಗಿದೆ ಅಂತ. ಇಲ್ಲಿ ನೀರು ಸಾಲ್ಟೇಜ್ ಆದರೆ ಈ ಥರ ತರಗಣಂಗೆ ಒಣಗೋವಂಥದ್ದು. ಎಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಹೆಂಗಿದೆ ನೋಡಿ, ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ದಿಂಡು ಕಟ್ಟೋದು ಬೇಡ ಅಂತ ನಾವು ಹೇಳ್ತಾ ಇರೋದು.
ಇದು ಬೇರು ನೋಡಿ ಇಲ್ಲಿ ಇರ್ತದೆ ಈ ಥರ ಈ ಬೇರು ಡ್ಯಾಮೇಜ್ಗಳಾದರೆ, ಈ ಬೇರುಗಳು ಆಹಾರ ಸಿಗಲಿಲ್ಲ ಅಂದರೆ, ನೀರು ಸಿಗಲಿಲ್ಲ ಅಂದರೆ, ಈಗ ನಿಮ್ಗೆ ಗೊತ್ತಾಯ್ತದೆ ಇಲ್ಲಿ ತೇವ ಇಲ್ಲ ಅಂತ. ಗೊತ್ತಾಯ್ತು. ಅದೇ ಅಲ್ಲಿ ಬಗ್ಗಿರಿ ತೇವ ಐತೆ. ಆ ಮದುವೆ ಸೆಂಟ್ರಲ್ ಒಂದು ಗುದ್ಲಿ ಹೊಡೀರಿ. ಇಲ್ಲ. ಹಾಂ, ತೇವ ಇಲ್ವಾ? ಇದೆ ತೇವ ಇದೆ ಅಲ್ಲಿ. ಇಲ್ಲಿಗೆ ನೀರು ಬೇಕಾದ್ರೆ ಮೈನಾಗಿ ಈಗ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ಗಿಡದಿಂದ 1.5-2 ಅಡಿ ದೂರದಲ್ಲಿ ಬೇರವೆ, ಇಲ್ಲೂ ನೀರು ಕೊಡಬೇಕು ಅಂತ. ಇಲ್ಲಿ ನೀರು ಕೊಡಿ ಸರ್, ಬದಲಾಗುತ್ತೆ. ಏನು